ನಮಸ್ಕಾರ ಸ್ನೇಹಿತರೆ, IPLನ ಈ ಹೊಸ ನಿಯಮದಿಂದಾಗಿ ಪ್ಲೇ ಆಫ್ಗೆ ತಲುಪಿತು RCB. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ 17ನೇ ಆವೃತ್ತಿಯ IPLನಲ್ಲಿ RCB ತಂಡವು ಯಾವ ರೀತಿಯಾಗಿ ಪ್ಲೇ ಆಫ್ಗೆ ಎಂಟ್ರಿ ನೀಡಲಿದೆ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಇಂಡಿಯನ್ ಪ್ರೀಮಿಯರ್ ಲೀಗ್ನ 17ನೇ ಆವೃತ್ತಿ ರೋಚಕ ಘಟ್ಟದತ್ತ ತಲುಪುತ್ತಿದೆ. ಪ್ಲೇ ಆಫ್ ಸುತ್ತು ಹತ್ತಿರವಾಗುತ್ತಿದ್ದರೂ ಕೂಡ ಇನ್ನು ಯಾವುದೇ ತಂಡ ಅಧಿಕೃತವಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಯಾಗಿಲ್ಲ. ಕಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡ ಬಹುತೇಕವಾಗಿ ಪ್ಲೇ ಆಫ್ಗೆ ಎಂಟ್ರಿ ನೀಡಿವೆ. ಆದರೆ ಇನ್ನುಳಿದ 2 ಸ್ಥಾನಕ್ಕಾಗಿ 6 ತಂಡಗಳ ನಡುವೆ ಕಠಿಣ ಪೈಪೋಟಿ ಏರ್ಪಟ್ಟಿದೆ. ಅದರಲ್ಲಿಯೂ ಶುಕ್ರವಾರದ ಪಂದ್ಯದಲ್ಲಿ ಗುಜರಾತ್ ತಂಡ ಚೆನ್ನೈ ಅನ್ನ ಸೋಲಿಸಿದ ನಂತರ ಪಾಯಿಂಟ್ಸ್ ಟೇಬಲ್ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ. ಇದರೆಲ್ಲದರ ನಡುವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇ ಆಫ್ಗೆ ಪ್ರವೇಶ ಮಾಡುತ್ತಾ ಅಥವಾ ಇಲ್ಲವಾ ಎನ್ನುವುದು ಅಭಿಮಾನಿಗಳಲ್ಲಿ ಕಾಡುತ್ತಿರುವ ಕಡೆಯ ಪ್ರಶ್ನೆವಾಗಿದೆ ಸ್ನೇಹಿತರೆ. ಹಾಗಾದ್ರೆ RCB ತಂಡವು ಪ್ಲೇ ಆಫ್ಗೆ ಎಂಟ್ರಿ ನೀಡಬೇಕಾದರೆ ಏನು ಮಾಡಬೇಕು ಅಂತ ನೋಡ್ತಾ ಬರುವುದಾದ್ರೆ, ಧರ್ಮಶಾಲಾದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧದ ಗೆಲುವಿನೊಂದಿಗೆ RCB ತಂಡವು ತನ್ನ ಪ್ಲೇ ಆಫ್ ಅವಕಾಶಗಳನ್ನು ಜೀವಂತವಾಗಿರಿಸಿಕೊಂಡಿತ್ತು. ಜೊತೆಗೆ ಪಂಜಾಬ್ ತಂಡವನ್ನ ಟೂರ್ನಿಯಿಂದ ಹೊರಗಟ್ಟಿತು. ಬೆಂಗಳೂರು ತಂಡಕ್ಕೆ ಇದೀಗ 2 ಪಂದ್ಯಗಳು ಬಾಕಿ ಉಳಿದಿದ್ದು ಡೆಲ್ಲಿ ಮತ್ತು ಚೆನ್ನೈ ತಂಡಗಳನ್ನ ಎದುರಿಸಲಿವೆ. ಈ 2 ಪಂದ್ಯಗಳಲ್ಲಿ RCB ತಂಡ ಗೆಲ್ಲಲೇಬೇಕು. ಆಗ 14 ಅಂಕಗಳಿಗೆ ಅಂಕಪಟ್ಟಿಯಲ್ಲಿ ತಲುಪುತ್ತದೆ. ಇಷ್ಟು ಸಾಲದು, ಇದರ ಜೊತೆಗೆ RCB ಪ್ಲೇ ಆಫ್ ಭವಿಷ್ಯ ನಿವ್ವಳ ರನ್ ದರದ ಮೇಲಿದೆ, ಅಂದ್ರೆ ನೆಟ್ ರನ್ ರೇಟ್ ಮೇಲೆಯೂ ಕೂಡ ಆಧಾರವಾಗಲಿದೆ. ಏಕೆಂದ್ರೆ ಇತರ ತಂಡಗಳಿಗಿಂತ ಉತ್ತಮ ನೆಟ್ ರನ್ ರೇಟ್ ಹೊಂದುವ ಜೊತೆಗೆ ಇತರೆ ತಂಡಗಳ ಸೋಲು RCBಗೆ ವರದಾನವಾಗಬೇಕು. ಸದ್ಯ RCB ತಂಡವು 12 ಪಂದ್ಯಗಳನ್ನ ಆಡಿ 5 ಗೆಲುವು ಕಂಡು 12 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಡೆಲ್ಲಿ ಅಥವಾ ಚೆನ್ನೈ 2 ಪಂದ್ಯಗಳ ಪೈಕಿ ಒಂದರಲ್ಲಿ ಸೋತರೆ ಫಾಫ್ ಡು ಪ್ಲೆಸಿಸ್ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟೂರ್ನಿಂದ ಹೊರಬೀಳಲಿದೆ ಸ್ನೇಹಿತರೆ. ಹೀಗಾಗಿ RCB ತಂಡವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಬೇಕಾದರೆ ಚೆನ್ನೈ ತಂಡವು ಮುಂದಿನ 2 ಪಂದ್ಯಗಳನ್ನ ಸೋಲಬೇಕು. ಅಷ್ಟೇ ಅಲ್ಲದೆ ಲಕ್ನೋ ಮತ್ತು ಡೆಲ್ಲಿ ತಂಡಗಳು ಕನಿಷ್ಠ 1 ಪಂದ್ಯವನ್ನ ಸೋಲಲೇಬೇಕು. ಹಾಗಾಗಿದ್ದಲ್ಲಿ ಮಾತ್ರ RCB ತಂಡವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಲಿದೆ ಅಂತ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, IPL 2024ರಲ್ಲಿ RCB ತಂಡವು ಯಾವ ರೀತಿಯಾಗಿ ಪ್ಲೇ ಆಫ್ಗೆ ಎಂಟ್ರಿ ನೀಡಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.